ಹಾಯ್ ಫ್ರೆಂಡ್ಸ್, ನಾವು ಇವತ್ತಿನ ವಿಡಿಯೋದಲ್ಲಿ ತಲೆಗೆ ಹುಳ ಬಿಡುವಂಥ ಕನ್ನಡದ ಟಾಪ್ 10 ಚಿತ್ರಗಳ ಬಗ್ಗೆ ನೋಡಿಕೊಂಡು ಬರೋಣ. ಕನ್ನಡದವರು ಈ ಚಿತ್ರಗಳನ್ನು ಒಮ್ಮೆಯಾದರೂ ನೋಡಲೇಬೇಕು. ಏಕೆಂದರೆ ಕನ್ನಡದಲ್ಲೂ ಅದ್ಭುತ ಕಂಟೆಂಟ್ನ ಚಿತ್ರಗಳು ಇವೆ ಎಂದು ಇವುಗಳನ್ನು ನೋಡಿದ ಮೇಲೆ ನಿಮಗೆ ಅನಿಸುವುದು ಗ್ಯಾರಂಟಿ. ವಿಡಿಯೋ ಶುರು ಮಾಡುವುದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೇಸ್ ಆಫ್ ಕೊಂಡಾನ. ವಿಜಯ ರಾಘವೇಂದ್ರ, ಖುಷಿ ರವಿ, ಭಾವನಾ ಮೆನನ್, ರಂಗಾಯಣ ರಘುರವರು ನಟಿಸಿರುವ ಕೇಸ್ ಆಫ್ ಕೊಂಡಾನ 10ನೇ ಸ್ಥಾನದಲ್ಲಿದೆ. ಕೇಸ್ ಆಫ್ ಕೊಂಡಾನ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಚಿತ್ರವಾಗಿದ್ದು, ಕೊಂಡಾನ ಎಂಬ ಕಾಲ್ಪನಿಕ ಸ್ಥಳದಲ್ಲಿ ನಡೆದ ಘಟನೆಯನ್ನು ಆಧರಿಸಿ ಚಿತ್ರವನ್ನು ತೆರೆಯಲಾಗಿದೆ. ಕೇಸ್ ಆಫ್ ಕೊಂಡಾನವು ಸೂಕ್ಷ್ಮವಾಗಿ ರಚಿಸಲಾದ ಸಸ್ಪೆನ್ಸ್ ಥ್ರಿಲ್ಲರ್ ಚಿತ್ರವಾಗಿದ್ದು, ಭಾವನಾ ಮೆನನ್, ರಂಗಾಯಣ ರಘು, ವಿಜಯ ರಾಘವೇಂದ್ರ 3 ಜನ ಪೊಲೀಸ್ ಪಾತ್ರದಲ್ಲಿ ಅಬ್ಬರಿಸಿದ್ದಾರೆ. ಕೇಸ್ ಆಫ್ ಕೊಂಡಾನವು ಕೆಲವು ನ್ಯೂನತೆಗಳನ್ನು ಹೊಂದಿದ್ದರೂ ಆಸಕ್ತಿದಾಯಕ ಕಥೆಯನ್ನು ಹೊಂದಿದೆ. ಚಿತ್ರದ IMDb ರೇಟಿಂಗ್ 6 ಇದ್ದು, ನಾವು ಇದನ್ನು ಪ್ರೈಮ್ ವಿಡಿಯೋದಲ್ಲಿ ವೀಕ್ಷಣೆ ಮಾಡಬಹುದಾಗಿದೆ. ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು. ಅನಂತ್ ನಾಗ್, ರಕ್ಷಿತ್ ಶೆಟ್ಟಿ, ಅಚ್ಯುತ್ ಕುಮಾರ್, ಶ್ರುತಿ ಹರಿಹರನ್, ವಸಿಷ್ಠ ಸಿಂಹ ನಟಿಸಿರುವ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು 9ನೇ ಸ್ಥಾನದಲ್ಲಿದೆ. ಈ ಚಿತ್ರ ಅಪ್ಪ ಮಗನ ಅನುಬಂಧದ ಕಥೆಯನ್ನು ಸಾರುತ್ತದೆ. ಒಂದು ಕಮರ್ಷಿಯಲ್ ಚಿತ್ರಕ್ಕೆ ಬೇಕಾದ ಎಲ್ಲ ಅಂಶಗಳು ಹದವಾಗಿ ಬೆರೆತಿರುವ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಸಿನಿಮಾ ಹೆಂಗಳೆಯರ ಕಣ್ಣುಗಳನ್ನು ಒದ್ದೆ ಮಾಡುವುದು ಗ್ಯಾರಂಟಿ. ಕೊಲೆಗಾರನ ಜೊತೆಗೆ ಕಳೆದು ಹೋದ ಅಪ್ಪನ ಹುಡುಕಾಟದ ನಡುವೆ ಅಪ್ಪನ ಪ್ರೀತಿ ಮಗನಿಗೆ ಅರಿವಾಗುವುದೇ ಈ ಚಿತ್ರದ ಸಾರವಾಗಿದೆ. ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಚಿತ್ರ ಅಸಾಧಾರಣ ಎನಿಸಿಕೊಳ್ಳಲು ಮುಖ್ಯ ಕಾರಣ ಅನಂತ್ ನಾಗ್. ಅವರ ಅಮೋಘ ಅಭಿನಯ ವರ್ಣಿಸಲು ಸಾಧ್ಯವಿಲ್ಲ. ಮಾನಸಿಕ ರೋಗಿಯಾಗಿ ಅವರ ಮುಗ್ಧ ಅಭಿನಯ ಕೆಲವೊಮ್ಮೆ ನಗೆಯು ತರಿಸಿದರೆ ಕೆಲವು ಬಾರಿ ಕಣ್ಣಲ್ಲಿ ನೀರು ತರಿಸುತ್ತದೆ. ಚಿತ್ರದ IMDb ರೇಟಿಂಗ್ 8.6 ಇದ್ದು, ಇದನ್ನು ನಾವು ಹಾಟ್ಸ್ಟಾರಲ್ಲಿ ವೀಕ್ಷಣೆ ಮಾಡಬಹುದಾಗಿದೆ. ಯು ಟರ್ನ್. ಶ್ರದ್ಧಾ ಶ್ರೀನಾಥ್, ರಾಧಿಕಾ ನಾರಾಯಣ್, ದಿಲೀಪ್ ರಾಜ್, ಸ್ಕಂದ ಅವರು ನಟಿಸಿರುವ ಯು ಟರ್ನ್ ನಂಬರ್ 8ನೇ ಸ್ಥಾನದಲ್ಲಿದೆ. ಯು ಟರ್ನ್ ಒಂದು ಇನ್ವೆಸ್ಟಿಗೇಷನ್ ಚಲನಚಿತ್ರವಾಗಿದ್ದು, ಕನ್ನಡ ಭಾಷೆಯ ಅಲೌಕಿಕ ಥ್ರಿಲ್ಲರ್ ಚಿತ್ರವಾಗಿದೆ. ಪವನ್ ಕುಮಾರ್ ಬರೆದು ನಿರ್ಮಿಸಿ ನಿರ್ದೇಶಿಸಿದ್ದಾರೆ. ಇದರಲ್ಲಿ ಶ್ರದ್ಧಾ ಶ್ರೀನಾಥ್ ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಬೆಂಗಳೂರಿನ ನಿರ್ದಿಷ್ಟ ಮೇಲ್ ಸೇತುವೆಯಲ್ಲಿ ಟ್ರಾಫಿಕ್ ನಿಯಮವನ್ನು ಉಲ್ಲಂಘಿಸುವ ವಾಹನ ಚಾಲಕರ ಸಾವು ಮತ್ತು ನಂತರ ಒಬ್ಬ ಇಂಟರ್ನ್ ಜರ್ನಲಿಸ್ಟ್ ಮತ್ತು ಪೊಲೀಸ್ ಇನ್ಸ್ಪೆಕ್ಟರ್ ಜೋಡಿಯಿಂದ ಅಪರಾಧಿಯನ್ನು ಪಿನ್ ಮಾಡುವತ್ತ ಕಥಾವಸ್ತುವು ಸಾಗುತ್ತದೆ. ಈ ಚಿತ್ರವು ಅನೇಕ ಕಡೆಯಿಂದ ವಿಮರ್ಶಾತ್ಮಕ ಮೆಚ್ಚುಗೆಯನ್ನು ಪಡೆದಿದೆ ಮತ್ತು ವಿವಿಧ ಭಾಷೆಗಳಲ್ಲಿ ರೀಮೇಕ್ ಕೂಡ ಆಗಿದೆ. ಚಿತ್ರದ IMDb ರೇಟಿಂಗ್ 7.4 ಇದ್ದು, ಇದನ್ನು ನಾವು ಯೂಟ್ಯೂಬಲ್ಲಿ ವೀಕ್ಷಣೆ ಮಾಡಬಹುದಾಗಿದೆ. ಕವಲುದಾರಿ. ಅನಂತ್ ನಾಗ್, ರಿಷಿ ಕುಮಾರ್, ಅಚ್ಯುತ್ ಕುಮಾರ್, ಸುಮನ್ ರಂಗನಾಥ್ ರವರು ನಟಿಸಿರುವ ಕವಲುದಾರಿ ಚಿತ್ರವು 7ನೇ ಸ್ಥಾನದಲ್ಲಿದೆ. ಕವಲುದಾರಿ ಚಿತ್ರವು ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಖ್ಯಾತಿಯ ಹೇಮಂತ್ ರಾವ್ ನಿರ್ದೇಶನದ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿದ್ದು, KRG ಸ್ಟುಡಿಯೋಸ್ ಬ್ಯಾನರ್ ಅಡಿಯಲ್ಲಿ ಪುನೀತ್ ರಾಜ್ಕುಮಾರ್ ಅವರು ನಿರ್ಮಿಸಿದ್ದಾರೆ. ಚಿತ್ರವು ಇಬ್ಬರು ಪೊಲೀಸರ ಸುತ್ತ ಸುತ್ತುತ್ತದೆ. ಅವರು 3 ದಶಕಗಳ ಹಿಂದಿನ ಅಪರಾಧ ರಹಸ್ಯವನ್ನು ಪರಿಹರಿಸಲು ಒಟ್ಟಾಗಿ ಕೆಲಸ ಮಾಡುತ್ತಾರೆ. ಚಿತ್ರವು 1970ರ ದಶಕದ ಹಿಂದಿನ ಕೊಲೆಯ ದೃಶ್ಯದೊಂದಿಗೆ ಪ್ರಾರಂಭವಾಗುತ್ತದೆ. ಆಪರೇಷನ್ ಅಲಮೇಲಮ್ಮ ಖ್ಯಾತಿಯ ರಿಷಿ ಇನ್ಸ್ಪೆಕ್ಟರ್ KS ಶ್ಯಾಮ್ ಪಾತ್ರದಲ್ಲಿ ನಟಿಸಿದ್ದಾರೆ. ಕವಲುದಾರಿ ಚಿತ್ರ ಒಬ್ಬ ಟ್ರಾಫಿಕ್ ಪೊಲೀಸ್ ಅಪರಾಧ ವಿಭಾಗಕ್ಕೆ ವರ್ಗಾವಣೆ ಪಡೆಯಲು ಆಗದೆ ಟ್ರಾಫಿಕ್ ಪೊಲೀಸ್ ಆಗಿಯೇ ಕೊಲೆ ಪ್ರಕರಣ ಬಗೆಹರಿಸುವ ಕತೆ ಚಿತ್ರದಲ್ಲಿ ನೋಡಲು ಸಿಗುತ್ತದೆ. ಚಿತ್ರದ IMDb ರೇಟಿಂಗ್ 7.9 ಇದ್ದು, ಅಮೆಜಾನ್ ಪ್ರೈಮಲ್ಲಿ ವೀಕ್ಷಣೆ ಮಾಡಬಹುದಾಗಿದೆ. ಗುಲ್ಟು. ನವೀನ್ ಕುಮಾರ್, ಅವಿನಾಶ್, ರಂಗಾಯಣ ರಘು, ಪವನ್ ಕುಮಾರ್, ಸೋನು ಅವರು ನಟಿಸಿರುವ ಗುಲ್ಟು ಚಿತ್ರ ನಂಬರ್ 6ನೇ ಸ್ಥಾನದಲ್ಲಿದೆ. ಇದೊಂದು ಡಿಜಿಟಲ್ ಥ್ರಿಲ್ಲರ್ ಚಿತ್ರವಾಗಿದ್ದು, ನಿರೀಕ್ಷಿಸಬಹುದಾದ ಪ್ರಸ್ತುತವಾಗಿರುವ ಕಥಾವಸ್ತುವಿನ ಕನ್ನಡದ ಚಲನಚಿತ್ರವಾಗಿದೆ. ಆದರೆ ಇನ್ನೂ ಕುತೂಹಲಕಾರಿಯಾಗಿ, ಇದರಲ್ಲಿ ಬರುವ ಹುಳುಗಳು ಅಥವಾ ಭುಜದ ಸರ್ಪಿಂಗ್ ಅಂಥ ವಿಷಯಗಳ ಬಗ್ಗೆ ಮಾತನಾಡುವಾಗ ಈ ಪದಗಳ ಅರ್ಥವೇನೆಂದು ತಿಳಿಯಲು ನೀವು ಒಮ್ಮೆ ಚಿತ್ರವನ್ನು ನೋಡಬೇಕಾಗುತ್ತದೆ. ಕನ್ನಡದ ಒಂದು ಅದ್ಭುತ ಪ್ರಯತ್ನ ಪಡುವಂಥ ಚಿತ್ರ ಇದಾಗಿದ್ದು, ಒಬ್ಬ ಸೂಪರ್ ಸ್ಮಾರ್ಟ್ ಇಂಜಿನಿಯರಿಂಗ್ ಸ್ಟೂಡೆಂಟ್ ಹಣವಿಲ್ಲದ ಸಂದರ್ಭದಲ್ಲಿ ಮೂವಿ ಟಿಕೆಟ್ ಹ್ಯಾಕ್ ಮಾಡಿದ ನಂತರ ಅವನ ಜೀವನದ ತಿರುವನ್ನು ನೀವು ಈ ಚಿತ್ರವನ್ನು ನೋಡಿದರೆ ತಿಳಿಯುತ್ತದೆ. ಚಿತ್ರದ IMDb 7.8 ಇದ್ದು, ನೀವು ಚಿತ್ರವನ್ನು ಜಿಯೋ ಸಿನಿಮಾದಲ್ಲಿ ವೀಕ್ಷಣೆ ಮಾಡಬಹುದಾಗಿದೆ.
ಏನ್ರಿ ನಿಮ್ಮ ಮಾತನಾಡ್ತಾ ತಲೆಗೆಲೆ ಕೆಟ್ಟಿದ್ಯಾ? ಕಾಂತಾರ ರಿಷಬ್ ಶೆಟ್ಟಿ, ಸಪ್ತಮಿಗೌಡ, ಮಾನಸಿ, ಕಿಶೋರ್, ಅಚ್ಯುತ್ ಕುಮಾರ್ ನಟಿಸಿರುವ ಕಾಂತಾರ ನಂಬರ್ 5ನೇ ಸ್ಥಾನದಲ್ಲಿದೆ. ಕಾಂತಾರ ಒಂದು ದೈವಿಕ ಚಲನಚಿತ್ರವಾಗಿದ್ದು, ಕಡಿಮೆ ಬಜೆಟ್ನಲ್ಲಿ ತಯಾರಾದ ಚಿತ್ರ ಸುಮಾರು 450 ಕೋಟಿ ಕಲೆಕ್ಷನ್ ಮಾಡಿ ಭಾರತದಾದ್ಯಂತ ಹೆಸರು ವಾಸಿಯಾದ ಕನ್ನಡದ ಚಲನಚಿತ್ರವಾಗಿದೆ. ಈ ಚಿತ್ರದ ಯಶಸ್ಸಿಗೆ ಆಧಾರವಾಗಿರುವ ಅಂಶವೆಂದರೆ ಆಚರಣೆಯ ಅಂಶ. ಭಾರತದ ವಿವಿಧ ಹೆಸರುಗಳೊಂದಿಗೆ ಭೂತಕಾಟವನ್ನು ಹೋಲುವ ಅನೇಕ ಆಚರಣೆಗಳು ಅಸ್ತಿತ್ವದಲ್ಲಿವೆ. ಅದಕ್ಕೆ ಈ ಚಿತ್ರವು ಬೆನ್ನೆಲುಬಾಗಿ ಕಾರ್ಯನಿರ್ವಹಿಸುತ್ತದೆ. ಈ ಚಿತ್ರದ ಹೈಲೈಟ್ ದೃಶ್ಯಗಳೆಂದರೆ ಸಂಪತ್ತಿನ ಲೂಟಿ, ಅರಣ್ಯ ಅಧಿಕಾರಿಗಳು ಮತ್ತು ಗ್ರಾಮಸ್ಥರ ನಡುವಿನ ತಿಕ್ಕಾಟ, ಜಮೀನ್ದಾರ ಮತ್ತು ಶಿವ ಮತ್ತು ಜನರ ನಡುವಿನ ಸಂಘರ್ಷಣೆಯನ್ನು ಈ ಚಿತ್ರದಲ್ಲಿ ನಾವು ಪ್ರಮುಖವಾಗಿ ನೋಡಬಹುದು. ಚಿತ್ರದ IMDb ರೇಟಿಂಗ್ 8.2 ಇದ್ದು, ನಾವು ಚಿತ್ರವನ್ನು ನೆಟ್ಫ್ಲಿಕ್ಸ್ ಮತ್ತು ಪ್ರೈಮ್ ವಿಡಿಯೋನಲ್ಲಿ ವೀಕ್ಷಣೆ ಮಾಡಬಹುದಾಗಿದೆ. ದೃಶ್ಯ ರವಿಚಂದ್ರ, ನವ್ಯ ನಾಯರ್, ಸ್ವರೂಪಿಣಿ, ಆಶಾ, ಅಚ್ಯುತ್ ಕುಮಾರ್ ನಟಿಸಿರುವ ದೃಶ್ಯ ಚಿತ್ರ ನಂಬರ್ 4ನೇ ಸ್ಥಾನದಲ್ಲಿದೆ. ಸಸ್ಪೆನ್ಸ್ ಅಲ್ಲದ ವಿಭಾಗಕ್ಕೆ ಈ ಚಿತ್ರವನ್ನು ಸೇರಿಸಬಹುದು. ಕೌಟುಂಬಿಕ ಕಥಾ ಹಂದರದಲ್ಲಿ ಸಾಗುವ ಥ್ರಿಲ್ಲರ್ ಚಿತ್ರ ಇದಾಗಿದ್ದು, ಕುಟುಂಬ ಸಮೇತ ಮಿಸ್ ಮಾಡಿಕೊಳ್ಳದೆ ನೋಡುವಂತಹ ಚಿತ್ರವಾಗಿದೆ. ಸಾಮಾನ್ಯವಾಗಿ ರವಿಚಂದ್ರ ಚಿತ್ರ ಅದ್ದೂರಿಯಿಂದ ಕೂಡಿರುತ್ತದೆ. ಆದರೆ ಇಲ್ಲಿ ರವಿಚಂದ್ರ ಅವರು ತುಂಬ ಸರಳ ಮತ್ತು ವಿರಳವಾದಂಥ ಕೇಬಲ್ ಆಪರೇಟರ್ ಆಗಿ ತಮ್ಮ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ರೀತಿಯ ಥ್ರಿಲ್ಲಿಂಗ್ ಸಸ್ಪೆನ್ಸ್ ಅಂಶಗಳನ್ನು ಬಯಸುವ ಪ್ರೇಕ್ಷಕರಿಗೆ ದೃಶ್ಯ ಚಿತ್ರ ಖಂಡಿತ ನಿರಾಸೆ ಪಡಿಸುವುದಿಲ್ಲ. ಕೇಬಲ್ ಆಪರೇಟರ್ ರಾಜೇಂದ್ರ ಪೊನ್ನಪ್ಪ ಓದಿರುವುದು 4ನೇ ಕ್ಲಾಸ್. ಆದರೂ ಹಾಲಿವುಡ್ನಿಂದ ಕಾಲಿವುಡ್ ತನಕ ಸಿನಿಮಾಗಳನ್ನು ನೋಡಿ ಬಹಳ ಕಲಿತಿರುವಂಥ ಚಿತ್ರ ಇದಾಗಿದ್ದು, ಇದರ IMDb ರೇಟಿಂಗ್ 8.3 ಇದ್ದು, ನೀವು ಇದನ್ನು ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ನಲ್ಲಿ ವೀಕ್ಷಣೆ ಮಾಡಬಹುದಾಗಿದೆ. ವಿಕ್ರಾಂತ್ ರೋಣ, ಸುದೀಪ್, ಜಾಕ್ಲಿನ್ ಫರ್ನಾಂಡಿಸ್, ನಿರೂಪ್ ಭಂಡಾರಿ, ನೀತಾ ಅಶೋಕ್ ನಟಿಸಿರುವ ವಿಕ್ರಾಂತ್ ರೋಣ ನಂಬರ್ 3ನೇ ಸ್ಥಾನದಲ್ಲಿದೆ. ವಿಕ್ರಾಂತ್ ರೋಣ ಚಿತ್ರವು ಸಾಹಸ ಮಿಸ್ಟರಿ ಥ್ರಿಲ್ಲರ್ ಚಿತ್ರವಾಗಿದ್ದು, KGF ಚಾಪ್ಟರ್ 2 ನಂತರ ಕನ್ನಡದಲ್ಲಿ ಹೆಚ್ಚು ನಿರೀಕ್ಷಿತ ಚಿತ್ರಗಳಲ್ಲಿ ಒಂದಾಗಿತ್ತು. ಇದು ರಂಗಿತರಂಗ ಖ್ಯಾತಿಯ ಅನೂಪ್ ಭಂಡಾರಿ ನಿರ್ದೇಶಿಸಿದ ಚಿತ್ರ. ಚಿಲ್ಲಿಂಗ್ ಟೀಸರ್ಗಳ ಮೂಲಕ ದಕ್ಷಿಣ ಭಾರತದಲ್ಲಿ ದೊಡ್ಡ ಬಜ್ಜನ್ನು ಸೃಷ್ಟಿ ಮಾಡಿತ್ತು. ಚಿತ್ರದಲ್ಲಿ ಕಿಚ್ಚ ಸುದೀಪ್ ಅವರ ಉಪಸ್ಥಿತಿ, ಅವರ ಕ್ರಿಯೆ ಮತ್ತು ಪಂಚ್ ಡೈಲಾಗ್ಗಳು ಚಿತ್ರದ ಹೈಲೈಟ್ ಎಂದು ಹೇಳಬಹುದು. ಇದರಲ್ಲಿ ಸುದೀಪ್ ಅವರ ಅಭಿನಯ ಅದ್ಭುತವಾಗಿದೆ. ಚಿತ್ರವು KGF ಮತ್ತು ಕಾಂತಾರದ ನಂತರ ಅತಿ ಹೆಚ್ಚು ಗಳಿಸಿದ ಕನ್ನಡ ಚಿತ್ರವಾಗಿದ್ದು, ಇದರ IMDb ರೇಟಿಂಗ್ 6.9 ಇದ್ದು, ಚಿತ್ರವನ್ನು Zee5 ಮತ್ತು ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ನಲ್ಲಿ ವೀಕ್ಷಣೆ ಮಾಡಬಹುದಾಗಿದೆ. ಬೆಲ್ ಬಾಟಮ್ ರಿಷಬ್ ಶೆಟ್ಟಿ, ಅಚ್ಯುತ್ ಕುಮಾರ್, ಹರಿಪ್ರಿಯಾ, ಪ್ರಮೋದ್ ಶೆಟ್ಟಿ, ಯೋಗರಾಜ್ ಭಟ್ ನಟಿಸಿರುವ ಬೆಲ್ ಬಾಟಮ್ ಚಿತ್ರವು ನಂಬರ್ 2ನೇ ಸ್ಥಾನದಲ್ಲಿದೆ. ಬೆಲ್ ಬಾಟಮ್ ಚಲನಚಿತ್ರವು ಹಾಸ್ಯ ಮತ್ತು ಭಾವನೆಗಳ ಮೇಲೆ ಸವಾರಿ ಮಾಡುತ್ತದೆ. ಕ್ರೈಮ್ ಥ್ರಿಲ್ಲರ್ ಚಿತ್ರ ಇದಾಗಿದ್ದು, ಸಂಗೀತ, ಛಾಯಾಗ್ರಹಣ, ಸಂಭಾಷಣೆಗಳು ಎಲ್ಲವನ್ನು ಸೇರಿ ಇದು ಒಂದು ಅತ್ಯುತ್ತಮ ಚಿತ್ರ ಎಂದು ಪರಿಗಣಿಸಬಹುದು. 80ರ ದಶಕದಲ್ಲಿ ನಡೆಯುವ ಕಥೆ ಇದಾಗಿದ್ದು, ಮೊದಲು PC ಆಗಿ ಕಾರ್ಯನಿರ್ವಹಿಸುತ್ತಿದ್ದ ನಾಯಕ ರಿಷಬ್ ಶೆಟ್ಟಿ ಮುಂದೆ ಡಿಟೆಕ್ಟಿವ್ ಆಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ನಡೆಯುವ ಕಳ್ಳತನದ ಬಗ್ಗೆ ಲೀಲಾಜಾಲವಾಗಿ ರಹಸ್ಯ ಭೇದಿಸುವುದನ್ನು ಚಿತ್ರದಲ್ಲಿ ನೋಡಬಹುದಾಗಿದೆ. ಚಿತ್ರವು ಕೊನೆಯ ತನಕ ಕಳ್ಳ ಯಾರು ಎಂದು ನೋಡುಗರಿಗೆ ಸೀಟಿನ ತುದಿಯಲ್ಲಿ ಕೂರುವಂತೆ ಮಾಡುತ್ತದೆ. ಚಿತ್ರದ IMDb 8.1 ಇದ್ದು, ಚಿತ್ರವನ್ನು ಜಿಯೋ ಸಿನಿಮಾದಲ್ಲಿ ವೀಕ್ಷಣೆ ಮಾಡಬಹುದಾಗಿದೆ. ಬ್ಲಿಂಕ್ ದೀಕ್ಷಿತ್ ಶೆಟ್ಟಿ, ಮಂದಾರ, ಚೈತ್ರ ಆಚಾರ್, ಗೋಪಾಲ್ ದೇಶಪಾಂಡೆ ಅವರು ನಟಿಸಿರುವ ಬ್ಲಿಂಕ್ ಚಿತ್ರ ನಂಬರ್ 1ನೇ ಸ್ಥಾನದಲ್ಲಿದೆ. ಬ್ಲಿಂಕ್ ಒಂದು ವೈಜ್ಞಾನಿಕ ಕಾಲ್ಪನಿಕ ಥ್ರಿಲ್ಲರ್ ಚಿತ್ರ ಆಗಿದ್ದು, ದೀಕ್ಷಿತ್ ಶೆಟ್ಟಿ ನಾಯಕನ ಪಾತ್ರದಲ್ಲಿ ನಟಿಸಿದ್ದಾರೆ. ಇದು ಒಂದು ಸಮಯ ಪ್ರಯಾಣದ ಚಿತ್ರವಾಗಿದ್ದು, ಸಾಧಾರಣ ಬಜೆಟ್ನಲ್ಲಿ ತಯಾರಾದರೂ ಕೂಡ ಒಳ್ಳೆಯ ದೃಶ್ಯಗಳು, ಧ್ವನಿಗಳು, ಲಕ್ಷಣಗಳನ್ನು ಹೊಂದಿದೆ. ಈ ಜೊತೆಯಲ್ಲಿ ಬ್ಲಿಂಕ್ ಅತ್ಯಂತ ಸೆರೆಬ್ರಲ್ ಚಿತ್ರವಾಗಿದ್ದು, ಒಂದು ಬಾರಿ ಗ್ರಹಿಸಲು ತುಂಬ ಕಷ್ಟವಾದ ಸ್ಕ್ರಿಪ್ಟ್ ಆಗಿದೆ. ಇದನ್ನು ನೀವು 2-3 ಬಾರಿ ನೋಡಿದಾಗ ಅರ್ಥವಾಗುತ್ತದೆ ಎಂದು ಅಂದುಕೊಳ್ಳುತ್ತೇನೆ. ಬ್ಲಿಂಕ್ ಒಂದು ಚಿತ್ರವಾಗಿದ್ದು, ನೀವು ಕ್ಲೈಮ್ಯಾಕ್ಸ್ಗೆ ತಲುಪುತ್ತಿದ್ದಂತೆ ಏನಾಯಿತು ಎಂದು ಮತ್ತೆ ಕಥೆಯನ್ನು ಒಮ್ಮೆ ಮರುಕಳಿಸುವಂತೆ ಮಾಡುತ್ತದೆ. ಈ ಚಿತ್ರದ IMDb ರೇಟಿಂಗ್ 7.3 ಇದ್ದು, ನೀವು ಚಿತ್ರವನ್ನು ಅಮೆಜಾನ್ ಪ್ರೈಮ್ನಲ್ಲಿ ವೀಕ್ಷಣೆ ಮಾಡಬಹುದಾಗಿದೆ.